ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಸಿ ವಲಯ ಮಟ್ಟದ ಕ್ರೀಡೆಯಲ್ಲಿ ಸಾಧಿಸಿದ ಗೆಲುವಿನ ಯಶೋಗಾಥೆ ಕುರಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಉತ್ತರ ಬಡಾವಣೆ ಹಾಗೂ ಮಹಾಲಕ್ಷ್ಮಿ ಲೇಔಟ್, ಹಾಸನ. ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579. ಇಂದಿನ ಸಂಚಿಕೆಯಲ್ಲಿ ವಿವಿಧ ಪದಕಗಳನ್ನು ತಮ್ಮದಾಗಿಸಿಕೊಂಡಿರುವ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳ ಪೋಷಕರಾದ ರೇಖಾ, ಇಆರ್ ಶ್ವೇತಾ ಬನವಾಸೆ ಹಾಗೂ ಆರ್ ಧರ್ಮೇಂದ್ರ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಐಸಿಎಸ್ಸಿ ಪಠ್ಯಕ್ರಮವನ್ನು ಓದ್ತಾ ಇರತಕ್ಕಂತಹ ಶಾಲೆಗಳಲ್ಲಿ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತಹ ನಮ್ಮ ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆಯ ವಿವಿಧ ವಿದ್ಯಾರ್ಥಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅನೇಕ ಪದಕಗಳನ್ನು ಪಡೆದುಕೊಂಡು ಬಂದಿದ್ದಾರೆ. ಅದರಲ್ಲಿ ಆಯ್ದಂತಹ ವಿದ್ಯಾರ್ಥಿಗಳ ಪೋಷಕರು ಇವತ್ತಿನ ಸಂಚಿಕೆಯಲ್ಲಿ ಅವರ ಮಕ್ಕಳ ಆಟದ ಬಗೆಗಿನ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ. ರೇಖಾ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಮಗಳು ನಮ್ರತಾ ಹೈ ಜಂಪ್ನಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಹುಡುಗಿ. ರೇಖಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಕೇಟಿಂಗ್ ನಲ್ಲಿ ಚಿನ್ನದ ಪದಕವನ್ನ ಗಳಿಸಿಕೊಂಡಿರತಕ್ಕಂತಹ ಕವನ ಅವರ ತಾಯಿ ಇಆರ್ ಶ್ವೇತಾ ಅವರು ನಮ್ಮೊಂದಿಗೆ ಇದ್ದಾರೆ. ಶ್ವೇತಾ ಅವ್ರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸ್ಕೇಟಿಂಗ್ ನಲ್ಲಿ ಪದಕವನ್ನ ಗಳಿಸಿಕೊಂಡಿರತಕ್ಕಂತಹ ಸೋಹನ್ ಅವರ ತಂದೆ ಆರ್ ಧರ್ಮೇಂದ್ರ ಅವರು ನಮ್ಮೊಂದಿಗೆ ಇದ್ದಾರೆ. ಧರ್ಮೇಂದ್ರ ಅವ್ರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ಥ್ಯಾಂಕ್ ಯು. ಮಕ್ಕಳು ಬಹಳ ಚೆನ್ನಾಗಿ ಆಟ ಆಡ್ತಾರೆ. ಎಲ್ಲ ತಂದೆ ತಾಯಿಗಳ ಆಶಯ ಏನು ಅಂತ ಹೇಳಿದ್ರೆ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಹೇಳಿ. ನಿಮ್ಮ ಮಕ್ಕಳು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಸರ್, ಮಗ ಓದ್ತಾನೆ, ಅದೇ ರೀತಿ ಆಟದಲ್ಲೂ ತುಂಬಾ ಆಕ್ಟಿವ್ ಇದ್ದಾನೆ. ಅವನು 4 ವರ್ಷ 3 ವರ್ಷದಲ್ಲೇ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದ. ಹಾಗಾಗಿ ಅವಾಗ್ಲೇ ಅವನಿಗೆ ಸ್ಕೇಟಿಂಗ್ ವಿಚಾರದಲ್ಲಿ ಸ್ಕೇಟಿಂಗ್ ತರಿಸ್ಕೊಟ್ಟಿದ್ದೆ. ಸ್ಕೇಟಿಂಗ್ ಒಂದು ಇಂಡಿವಿಜುವಲಿ ಗೇಮ್ ಅಲ್ಲಿ ಮುಂದೆ ಬರ್ಲಿಕ್ಕೆ ನಂಗೆ ಬಹಳ ಆಸೆ ಇರುತ್ತೆ. ಮಕ್ಕಳು ಇಂಡಿವಿಜುವಲ್ ಗೇಮ್ ಆದ್ರೆ ಬೇಗ ಬರ್ತಾರೆ, ರೆಕಾಗ್ನೈಸ್ ಮಾಡ್ಬೋದು ಅಂತ. ಬಟ್ ಇವನು ಸ್ವಲ್ಪ ಕ್ರಿಕೆಟ್ ಕಡೆ ಆಸಕ್ತಿ ಸ್ವಲ್ಪ ಜಾಸ್ತಿ ವಹಿಸಿದ್ದ. ಅಚಾನಕ್ ಆಗಿ ಸ್ಕೇಟಿಂಗ್ ಒಂದು ಅವಕಾಶ ಸಿಕ್ತು. ಸ್ಕೇಟಿಂಗ್ ಅಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಸ್ಕೂಲ್ ನಲ್ಲಿ ಒಳ್ಳೆ ಕೋಚಿಂಗ್ ಕೊಡ್ತಿದ್ದಾರೆ. ಎಜುಕೇಶನ್ ಅನ್ನೋದು ಬಿಟ್ಟು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಆಕ್ಟಿವಿಟಿ ಇದೆ ಸ್ಕೂಲ್. ಸುಮಾರು ಸ್ಕೂಲ್ ನ ವಿಚಾರ ಮಾಡಿ ನೆಕ್ಸ್ಟ್ ಲಾಸ್ಟಿಗೆ ಸೇರಿಸಿದ್ದು ಈ ಸ್ಕೂಲಿಗೆ. ಅಲ್ಲಿ ಸ್ಪೋರ್ಟ್ಸಿಗಾಗ್ಲಿ, ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ, ಬೇರೆ ಬೇರೆ ಆಕ್ಟಿವಿಟೀಸ್ಗೆ ಮಕ್ಕಳಿಗೆ ಸ್ವಲ್ಪ ಇದ್ ಮಾಡ್ತಾರೆ. ಆ ವಿಚಾರವಾಗಿ ನಾನು ಸ್ಕೂಲಿಗೆ ಜಾಯಿನ್ ಮಾಡಿದ್ದು. ನನ್ನ ಮಗ ಹೆಸರು ಮಾಡಿದ್ದಾನೆ, ತುಂಬಾ ಖುಷಿ ಆಗುತ್ತೆ. ಆಟ ಆಡೋದ್ರ ಜೊತೆಗೆ ಚೆನ್ನಾಗಿ ಓದ್ತಾನಲ್ವಾ? ಸರ್, ಓದ್ತಾನೆ ಸರ್. ಓದೋ ವಿಚಾರದಲ್ಲಿ ಏನು ಸಮಸ್ಯೆ ಇಲ್ಲ. ಕ್ಲಾಸ್ಗೆ ಲೀಡ್ ಎಲ್ಲ ಇದ್ದಾನೆ. ಶ್ವೇತಾ ಅವರ ಮಗಳು ಕವನನು ಕೂಡ ಚೆನ್ನಾಗಿ ಆಟ ಆಡ್ತಾಳೆ ಮತ್ತೆ ಚೆನ್ನಾಗಿ ಓದ್ತಾಳೆ. ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಮಗಳಿಗೆ ಯಾವ ರೀತಿ ತಾವು ಎನ್ಕರೇಜ್ ಮಾಡ್ತಾ ಇದ್ರಿ? ಸರ್, ಫಸ್ಟ್ ಆಫ್ ಆಲ್ ಕವನ ಒಂದು ಸ್ಪೋರ್ಟ್ಸ್ ಅಂತಲ್ಲ, ಅವಳು ಎಲ್ಲ ಸ್ಪೋರ್ಟ್ಸ್ ಅನ್ನು ಸ್ಟಾರ್ಟಿಂಗ್ ಇಂದ ನಾವು ಎನ್ಕರೇಜ್ ಮಾಡ್ಕೊಂಡ್ ಬಂದಿದ್ದೀವಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಚಂದ್ರು ಸರ್. ಇವತ್ತು ಚಂದ್ರು ಸರ್ ಈ ಮಟ್ಟದಲ್ಲಿ ಇದ್ದಾರೆ. ಅವರೊಂದು ಇಷ್ಟು ಸಾವಿರಾರು ಜನಕ್ಕೆ ಒಂದು ವಿದ್ಯಾಭ್ಯಾಸನ ಕೊಡ್ತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಅವರು ಕೂಡ ಒಬ್ರು ಸ್ಪೋರ್ಟ್ಸ್ ಮ್ಯಾನ್. ಅಂದ್ರೆ ಅವ್ರು ಮೆಂಟಲಿ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ. ಯಾರು ಸ್ಪೋರ್ಟ್ಸ್ ನ ಚೆನ್ನಾಗಿ ಆಡ್ತಾರೆ ಅವರು ಲೈಫಲ್ಲಿ ಬರೋ ಎಲ್ಲಾ ಸಮಸ್ಯೆಗಳನ್ನು ಈಸಿಯಾಗಿ ಫೇಸ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಚಿಕ್ಕದ್ರಲ್ಲಿ ನಮ್ಮ ಮಕ್ಳು ಏನ್ ಮಾಡಿದ್ರು, ಫಸ್ಟ್ ಸ್ಕೇಟಿಂಗ್ ನೋಡಿದ್ರು, ಸ್ಕೇಟಿಂಗ್ ಬೇಕು ಅಂದ್ರು, ಶಟಲ್ ನೋಡಿದ್ರು ಬೇಕು ಅಂದ್ರು. ಆಮೇಲೆ ನಾನು ಏನ್ ಸರ್ ಹಿಂಗೆ ಪ್ರತಿ ಸತಿ ಅವ್ರು ಗೇಮ್ ಚೇಂಜ್ ಮಾಡ್ತಿದಾರೆ ಅಂದಾಗ ನೆಕ್ಸ್ಟ್ ಹಾಕಿ ನೋಡಿ ಹಾಕಿ ಆಡ್ಲಿಕ್ಕೆ ಇನ್ಸ್ಪೈರ್ ಆದ್ರು. ಅದಕ್ಕೂ ಕೂಡ ಕಿಟ್ ತರಿಸಿ ಕಳ್ಸಿದ್ವಿ. ಸರ್ ನಮ್ಗೊಂದು ಗೈಡ್ ಮಾಡಿದ್ರು, ಮಕ್ಳನ್ನ ಎಲ್ಲಾ ಸ್ಪೋರ್ಟ್ಸಿಗೂ ಬಿಡಿ ಮೇಡಮ್, ಕೊನೆಗೆ ಅವ್ರು ಎಲ್ಲಾ ಸ್ಪೋರ್ಟ್ಸು ಆಡ್ ಬಂದ್ಮೇಲೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರಲ್ಲಿ ಅವ್ರು ಸ್ಟಿಕ್ ಆನ್ ಆಗ್ತಾರೆ ಅಂತ.
ಸೊ ಅದೇ ರೀತಿ ನಾವು ಸರ್ ಯಾವ ರೀತಿ ಗೈಡ್ ಮಾಡಿದ್ರು ಅದೇ ರೀತಿ ನಾವು ಮಕ್ಕಳನ್ನ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಇದ್ದಾರೆ. ಅವರು ಶಟಲ್ ಅಲ್ಲಿ ಇದ್ದಾರೆ, ಸ್ಕೇಟಿಂಗ್ ಅಲ್ಲಿ ಇದ್ದಾರೆ. ನಮ್ ಕವನ ಹುಡುಗಿ ಆದ್ರೂ ಕೂಡ ಅವಳಿಗೂ ನಾವು ಕ್ರಿಕೆಟ್ ಕೋಚಿಂಗ್ ಕಳ್ಸಿದೀವಿ, ಬಾಸ್ಕೆಟ್ ಬಾಲ್ ಆಡ್ತಾರೆ. ನೆಕ್ಸ್ಟ್ ಅವ್ರು ಇದೆಲ್ಲ ನಮ್ ಬೇರೆ ಗೇಮ್ ಆಡಿದ್ರು ನಾವು ಅವ್ರಿಗೆ ಎನ್ಕರೇಜ್ ಮಾಡಕ್ ರೆಡಿ ಇದೀವಿ. ಸ್ಕೂಲ್ ನಮ್ಗೆ ಅಷ್ಟು ಸಪೋರ್ಟ್ ಆಗಿದೆ. ಈಗ ICSE ಸಿಲೆಬಸ್ ನೀವು ಸ್ಪೋರ್ಟ್ಸ್ ಆಡ್ಕೊಂಡು ವೇಸ್ಟ್ ಮಾಡ್ತೀರಾ, ರಿಸಲ್ಟ್ ಹೆಂಗ್ ಕೊಡ್ತಾರೆ ಅಂತ ಕೆಲವು ಪೇರೆಂಟ್ಗಳು ಕೇಳ್ಬೋದು. ಈಗ ಸ್ಪೋರ್ಟ್ಸು, ಕಲ್ಚರಲ್ ಆಕ್ಟಿವಿಟೀಸು ಎಲ್ಲ ಇಷ್ಟೆಲ್ಲ ಆಡ್ಕೊಂಡು ಸ್ಕೂಲಲ್ಲಿ 97-98% ICSE ಬರ್ತಾ ಇದೆ ಅಂದರೆ ಅಲ್ಲಿಗೆ ಅವ್ರು ಮೆಂಟಲಿ ಸರ್ರು ಸ್ಟೂಡೆಂಟ್ಸ್ನ ಯಾವ ರೀತಿ ಸ್ಟ್ರಾಂಗ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಬೇಸಿಕ್ ಆಟ. ಎಕ್ಸಾಂಪಲ್ ಈಗ ಒಂದು 4 hours 5 hours ಕ್ಲಾಸ್ ಮಾಡಿದ್ರೆ ಮಕ್ಳಿಗೆ ಬ್ರೇಕ್ ಬೇಕು. ಆ ಟೆನ್ಷನ್ ಇಂದ ಅವ್ರು ಆಚೆ ಬರಬೇಕು. ಟೆನ್ಷನ್ ಇಂದ ಆಚೆ ಬರೋಕ್ಕೆ ಇರೋದು ಒಂದೇ ಒಂದು ಸ್ಪೋರ್ಟ್ಸ್. ಆ ಸ್ಪೋರ್ಟ್ಸಿಗೆ ಬೆಲೆ ಸ್ಪೋರ್ಟ್ಸ್ ಮೆನ್ ಆಗಿರೋ ಚಂದ್ರು ಸರ್ ಇದಕ್ಕೆ ಎನ್ಕರೇಜ್ ಮಾಡೋದಕ್ಕೆ ಕಾರಣ. ಸೊ ನಮ್ಮ ಪೇರೆಂಟ್ಸ್ಗಳಲ್ಲಿ ಏನು ಕೇಳ್ಕೊತೀನಿ ಅಂದರೆ 6 hours 4 hours 5 hours ಕಂಟಿನ್ಯೂಸ್ ಆಗಿ ಮಕ್ಕಳನ್ನ ಓದಿಸಿದ್ರೆ ಪ್ರಯೋಜನ ಇಲ್ಲ. ಹಾಫ್ ಆನ್ ಅವರ್ ಅವ್ರು ಫ್ರೀಯಾಗಿ ಬಿಡಬೇಕು. ಫ್ರೀಯಾಗಿ ಬಿಟ್ಟು ಅವ್ರು ಆಟ ಆಡಿ ಅವ್ರ ಮೈಂಡ್ ಫ್ರೀ ಆದಮೇಲೆ ಅವ್ರನ್ನ ಓದಕ್ಕೆ ಕೂರಿಸಿದ್ರೆ ಖಂಡಿತ ಅವರು ಸಕ್ಸಸ್ ಆಗ್ತಾರೆ. ಸ್ಪೋರ್ಟ್ಸಲ್ಲೂ ಆಗ್ತಾರೆ, ಎಜುಕೇಷನಲ್ಲೂ ಆಗ್ತಾರೆ. ನಿಮ್ಗೀಗ ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ಲಿ, ಇಲ್ಲ ಗೌರ್ಮೆಂಟ್ ಜಾಬ್ಗೆ ಹೋಗ್ಲಿ, ಒಂದು ಸೀಟಿಗೆ ಹೋಗ್ಲಿ, ನಿಮ್ಗೆ ಅಲ್ಲೊಂದು ಫಾರ್ಮಲ್ಲಿ ಒಂದು ಬಿಟ್ಟಿರುತ್ತೆ, ಸ್ಪೋರ್ಟ್ಸ್ ಕೋಟಾ, NCCಲಿ ಇದ್ದೀರಾ, ಸ್ಪೋರ್ಟ್ಸಲ್ಲಿ ಇದ್ದೀರಾ, ನಿಮ್ಗೆ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಇದೆಯಾ ಅಂತ. ಸೊ ಜನ ಬರೀ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಪಕ್ಕದಲ್ಲಿರೋ ಕಾಲಮ್ ಕಡೆ ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ಈಕ್ವಲಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಓದಿರೋ ಮಗು ಪ್ಲಸ್ ಸ್ಪೋರ್ಟ್ಸ್ ಎರಡರಲ್ಲೂ ಚೆನ್ನಾಗಾಗಿ ಅವ್ರು ಏನು ಅನ್ಕೊಂಡಿರ್ತಾರೆ ಆ ಗುರಿನ ಈಸಿಯಾಗಿ ರೀಚ್ ಆಗ್ತಾರೆ. ಮತ್ತೆ ಚಂದ್ರು ಸರಲ್ಲಿ ಇನ್ನೊಂದು ಗುಣ ಏನು ಇಷ್ಟ ಆಯ್ತು ಅಂದ್ರೆ, ಅವರು ನೀವು ಗುಂಪಲ್ಲಿ ಇರ್ತಕ್ಕಂಥ ಗೇಮ್ನು ಆಡಿಸಿ, ಅವಾಗ ಮಕ್ಕಳಿಗೆ ಶಿಸ್ತು ಬರುತ್ತೆ. ಈಗ ಇವಳು ಔಟ್ ಆದ್ರೆ ನೆಕ್ಸ್ಟ್ ಇರೋರು 9 ಜನ ಇವಳಿಗೆ ಬೈತಾರೆ, ಇಲ್ಲ ನೀನ್ ಯಾಕೆ ಹಿಂಗ್ ಮಾಡಿದೆ ಅಂತ ಕೇಳ್ತಾರೆ. ಅವಾಗ ಮಗುಗೆ ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಬರುತ್ತೆ, ನಾನು ಆಡಬೇಕು, ನನ್ನ ಟೀಮನ್ನು ಗೆಲ್ಲಿಸ್ಬೇಕು ಅಂತ. ಸೊ ಇದು ನಿಮಗೆ ಲೈಫಿಗೂ ಹೆಲ್ಪ್ ಆಗುತ್ತೆ. ಇಂಡಿವಿಜುವಲ್ ಗೇಮಿಗೆ ಹೋದರೆ 3 ಜನ 4 ಜನ ಕಾಂಪಿಟೇಟರ್ ಇರ್ತಾರೆ, ನಾನು ಅವರಿಗಿಂತ ನಾನು ಫಸ್ಟ್ ಬರಬೇಕು ಅನ್ನೋದು ಅವ್ರಿಗೆ ಬರುತ್ತೆ. ಸೊ 2 ರೀತಿಯ ಗೇಮ್ಗಳ ಬಗ್ಗೆ ಹೇಳಿ ನಮಗೆ ತಿಳುವಳಿಕೆ ನೀಡಿ ನಮಗೆ ಚೆನ್ನಾಗಿ ಗೈಡ್ ಮಾಡ್ತಾ ಬಂದರು. ಸ್ಕೂಲ್ ಅಂತೂ ಸರ್ ಅಮೇಝಿಂಗ್. ನೀವೇನು ಸ್ಕೂಲ್ನ ಇಷ್ಟು ಹೊಗಳುತ್ತಿದ್ದೀರಾ ಹೇಳ್ಬೋದು ಮೇಡಮ್ ಅಂತಂದರೆ, ಅಷ್ಟು ಟೆನ್ಷನ್ ಇದ್ರೂ ಸರ್ ICSE ಸಿಲೆಬಸ್ಸಲ್ಲಿ ಸರ್ರು ಅಷ್ಟು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಮಕ್ಕಳನ್ನ. ಸ್ಪೋರ್ಟ್ಸ್ ಆಗಿರ್ಬೋದು, ಆ್ಯನ್ಯುವಲ್ ಡೇ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಟ್ರಕ್ಕಿಂಗ್ ಆಗಿರ್ಬೋದು. ಒಂದು ಕಡೆ ಹೆಂಗೆ ಅಂದರೆ ಸ್ಟ್ರೆಸ್ ಇರೋ ಮೈಂಡನ್ನು ರಿಲೀಫ್ ಮಾಡ್ತಾರೆ, ರಿಲೀಫ್ ಮಾಡಿ ಮತ್ತೆ ಓದಕ್ಕೆ ಕೂರಿಸ್ತಾರೆ. ಸೊ ಮಕ್ಕಳಿಗೆ ಅದು ಮೈಂಡಲ್ಲಿರ್ತಕ್ಕಂಥ ಸ್ಟ್ರೆಸ್ಸು ಡಿಲೀಟ್ ಆಗುತ್ತೆ, ಮತ್ತೆ ಬಂದು ಓದ್ತಾರೆ. ಸೊ ಈ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಸರ್. ಸೊ ಅದಕ್ಕಾಗಿ ನಾನು ಚಂದ್ರು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ರೇಖಾ ಅವರೇ ಹೇಳಿ, ನಿಮ್ಮ ಮಗಳ ಆಟದ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಆಕ್ಚುಲಿ ಹೇಗೆ ಅಂದ್ರೆ ಅವಳಿಗೆ ಎಲ್ಲಾ ಗೇಮ್ಸ್ ಅಲ್ಲೂ ಇಂಟ್ರೆಸ್ಟ್ ಇದೆ. ಅವಳ ಸಿಸ್ಟರು ಅಲ್ಲೇ ಸ್ಕಾಲರ್ಸ್ ಅಲ್ಲೇ ಓದ್ತಾರದು. ಅವಳು ರನ್ನಿಂಗ್ ಅಲ್ಲಿ ಹೋಗಿದ್ದಾಳೆ, ನಾನು ಅವಳಿಗೆ ಕಾಂಪೀಟ್ ಮಾಡಕ್ ಹೋಗಲ್ಲ, ನಾನು ಓನ್ ಆಗಿ ನಾನು ಬೇರೆ ಗೇಮಿಗೆ ಹೋಗ್ತೀನಿ ಅಂತ ಹೇಳಿ ಲಾಂಗ್ ಜಂಪಿಗೆ ಟ್ರೈ ಮಾಡಿದ್ಲು. ಬಟ್ ಅದ್ರಲ್ಲೂ ನಾನು ಪ್ರೈಸ್ ತಂದೇ ತರ್ತೀನಿ ಅಂತ ತಂದಿದ್ದಾಳೆ. ಬಟ್ ಇದಕ್ಕೆಲ್ಲ ಸ್ಕೂಲೇ ಬೆಸ್ಟ್. ಆಕ್ಚುಲಿ ನಾನು ಈಗ ರೀಸೆಂಟ್ ಆಯ್ತು 2 years ಆಯ್ತು ಸ್ಕೂಲಿಗೆ ಸೇರಿಸಿ. 2 years ಅಲ್ಲಿ ಸ್ಕೂಲಿಂದ ಬೆಸ್ಟ್ ಪರ್ಫಾರ್ಮೆನ್ಸ್ ನಂಗೆ ಸಿಕ್ಕಿದೆ ಸರ್. ಆಕ್ಚುಲಿ ನಾನು ಈಗ ಶಿಫ್ಟ್ ಆಗಿ ಹಾಸನಿಗೆ 2 years ಆಯ್ತು. ಹಾಸನ್ ಫುಲ್ ಚೆಕ್ಔಟ್ ಮಾಡಿದಾಗ ಸ್ಕಾಲರ್ ಸ್ಕೂಲೇ ಚೆನ್ನಾಗಿ ಅನ್ನಿಸ್ತು. ಅಲ್ಲೆಲ್ಲ ಮೂವ್ಮೆಂಟು, ಮಕ್ಕಳದ್ದು ಆಕ್ಟಿವಿಟೀಸು, ಅದ್ರ ಬಿಟ್ಟು ಸ್ಟಡಿ ಪ್ಲಸ್ ಕಲ್ಚರಲ್ ಆಕ್ಟಿವಿಟೀಸ್ ಇರೋದ್ರಿಂದಾನೇ ಸ್ಕೂಲಿಗೆ ಆ್ಯಡ್ ಮಾಡಿರೋದು. ಬಟ್ ಚೆನ್ನಾಗಿದೆ ಸರ್, ಸ್ಕೂಲ್ ಪರ್ಫಾರ್ಮೆನ್ಸ್ ಬೆಸ್ಟ್ ಆಗಿದೆ. ಸ್ಕೂಲಿಂದ ಫುಲ್ ಸಪೋರ್ಟ್ ಸಿಗ್ತಾ ಇದೆ ನಮಗೆ. ಮಕ್ಕಳಿಗೂ ಅಷ್ಟೇ ಯಾವುದೇ ಸ್ಟ್ರೆಸ್ ಇರಲ್ಲ. ಮನೆಗೆ ಬಂದ ತಕ್ಷಣ ನಮಗೆ ಈ ಹೋಮ್ವರ್ಕ್ ಕೊಟ್ರು ಅದು ಕೊಟ್ರು ಅನ್ನೋಕ್ಕಿಂತ ಹೆಚ್ಚಾಗಿ ಅವರು ಇಲ್ಲ ನಮ್ಗೆಲ್ಲ ಆರಾಮಾಗಿದ್ದೀವಿ, ನಮ್ಗೇನು ಟೆನ್ಷನೇ ಇಲ್ಲ, ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನಾವು ಯಾವಾಗ್ಲೂ ಕಾಲ್ ಮಾಡಿದಾಗ ಸ್ಕೂಲಲ್ಲಿ ಪ್ರಾಬ್ಲಮ್ ಇದೆ ಅಂದಾಗ ಅಟ್ ಎ ಟೈಮಲ್ಲಿ ನಮಗೆ ಸಜೆಷನ್ ಕೊಡ್ತಾರೆ. ಅಟ್ ಎ ಟೈಮಲ್ಲಿ ನಮ್ಗೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಸರ್. ಸ್ಕೂಲಿಂದ ಚೆನ್ನಾಗಿದೆ ಸರ್, ಮಕ್ಕಳಿಗೂ ಅಷ್ಟೇ ಸರ್, ಅಮೇಝಿಂಗ್ ಆಗಿದೆ. ಈಗ ಕಾಂಪಿಟೇಷನ್ ಟೂರ್ನಮೆಂಟ್ ಅಂತ ಅಂದಾಗ ಮಕ್ಕಳನ್ನೆಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಅಪ್ಪ ಅಮ್ಮ ಅಥವಾ ಯಾರಾದರೂ ಒಬ್ಬರಾದ್ರೂ ಕೂಡ ಹೋಗ್ಬೇಕಾಗತ್ತೆ. ಅವಾಗೆಲ್ಲ ಏನನ್ಸುತ್ತೆ, ಕಿರಿಕಿರಿ ಅನ್ಸುತ್ತೆ ಧರ್ಮೇಂದ್ರ ಅವ್ರು? ಸರ್ ಇಲ್ಲ, ಆ ಥರ ಪ್ರಾಬ್ಲಮ್ ಏನು ಸರ್ ಕೊಡ್ತಿಲ್ಲ ನಮಗೆ. ಯಾಕಂದ್ರೆ ಅವರೇ ಸ್ಕೂಲಿಂದ ಮ್ಯಾನೇಜ್ಮೆಂಟಲ್ಲಿ ಒಬ್ಬರನ್ನ ಸಜೆಸ್ಟ್ ಮಾಡಿ ಅವ್ರ ಮ್ಯಾನೇಜ್ಮೆಂಟವ್ರೆ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ. ನಮ್ಗೆ ಆ ಥರ ಕಳಿಸಿದ್ಮೇಲೆ ನಮಗೆ ಆ ಥರ ಭಯ ಏನಿಲ್ಲ. ಈಗ ಹೋಗಿದ್ದಾರೆ ಏನಾಗುತ್ತೋ ಎತ್ತಾಗುತ್ತೋ ಅಂತ ಏನಿರಲ್ಲ. ಕರ್ಕೊಂಡೋಗಿ ಕರ್ಕೊಂಬನ್ನಿ ಅಂತ ಹೇಳ್ತಾರೆ, ನಾವು ಕಳಿಸ್ಕೊಡೋದು ಅಷ್ಟೇ. ಬೆಳಿಗ್ಗೆ ಮತ್ತೆ ಬರ್ಬೇಕಾದ್ರೆ ಕರ್ಕೊಂಬರ್ತೀವಿ, ಟೈಮಿಂಗ್ಸ್ ಮೆಸೇಜ್ ಮಾಡ್ತಾರೆ. ಬಟ್ ಒಂದ್ ದಿವಸ ನಮ್ಗೆ ಆ ಥರ ಕಷ್ಟ ಅನ್ಸಿಲ್ಲ. ಅಂದ್ರೆ ನಿಮ್ಗೆ ಆ ಥರದ್ದೊಂದು ಹೊರನೇ ಕೊಟ್ಟಿಲ್ಲ? ಇಲ್ಲ, ಆ ಥರದ್ದು ಏನು ಯಾವುದೇ ರೀತಿ ಪ್ರಾಬ್ಲಮ್ ಅನ್ಸಿಲ್ಲ ನಮಗೆ. ತುಂಬಾ ಚೆನ್ನಾಗಿ ಕರ್ಕೊಂಡೋಗಿ ಊಟದ ವ್ಯವಸ್ಥೆ ಆಗ್ಲಿ, ತಿಂಡಿ ವ್ಯವಸ್ಥೆ ಆಗ್ಲಿ ಅವ್ರು ಮಾಡ್ಕೊಂತಾರೆ. ಅವ್ರಿಗೆ ಏನ್ ಬೇಕು ಅದನ್ನ ಇಷ್ಟವಾದ ಕೊಡಿಸಿ ಇಷ್ಟವಾಗಿ ಕರ್ಕೊಂಡ್ ಒಂದ್ ದಿವಸ ಯಾವ್ದು ಕಂಪ್ಲೇಂಟ್ ಇಲ್ಲ ಆ ವಿಚಾರದಲ್ಲಿ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಬರೀ ಓದುವಂತಹ ಮಕ್ಕಳಿಗೂ ಆಟ ಆಡ್ಕೊಂಡು ಓದುವಂತ ಮಕ್ಕಳಿಗೂ ಏನು ವ್ಯತ್ಯಾಸನ ಗಮನಿಸಿದಿರ ಸರ್? ಈಗ ಬರೀ ಓದುವಂಥ ಮಕ್ಕಳಿಗೆ
ಹೊರಗಡೆ ಏನಾದರೂ ಒಂದು ಸಮಸ್ಯೆ ಆದರೆ ಅದರಿಂದ ಆಚೆ ಬರೋದು ಹೆಂಗೆ ಅಂತ ಗೊತ್ತಾಗಲ್ಲ. ಈಗ ಎಕ್ಸಾಂಪಲ್ ನಾವು ಈಗ ತುಂಬ ಬೇಡವಾದದ್ದನ್ನೆಲ್ಲ ಪೇಪರಲ್ಲಿ ಓದ್ತಾ ಇರ್ತೀವಿ, ಕಡಿಮೆ ಅಂಕ ಬಂತು, ಇದು ಬಂತು, ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂತ ಮಕ್ಳುಗಳೇ ಬೇಡದೇ ಇರೋಂಥ ಕೆಲಸಕ್ಕೆ ಕೈ ಹಾಕಿ ಪರ್ಮನೆಂಟ್ ಪೇಯ್ನ ಪೇರೆಂಟ್ಸ್ಗಳಿಗೆ ಬಿಟ್ಟು ಹೋಗ್ತಿದ್ದಾರೆ. ಇದರಲ್ಲಿ ಮಕ್ಕಳುಗಳ ಪ್ರಾಬ್ಲಮ್ಗಿಂತ ಪೇರೆಂಟ್ಗಳ ಪ್ರಾಬ್ಲಮ್ ತುಂಬ ಇದೆ. ಯಾಕೆ ಅಂದರೆ ಮಗುಗೆ ಬರೀ ಓದು ಅಂತ ಪ್ರೆಷರ್ ಆಗ್ತಾ ಇದ್ದಾರೆ. ಆ ಮಗು ಆ ಪ್ರೆಷರಿಂದ ಆಚೆ ಬಂದು ಯಾವ ರೀತಿ ಆ ಪ್ರೆಷರ್ನ ಆಚೆಗೆ ತರ್ಬೋದು ಅಂತ ಪೇರೆಂಟ್ಸ್ಗಳು ನೋಡ್ತಾ ಇಲ್ಲ. ಸೊ ನಾವು ತುಂಬ ಲಕ್ಕಿ, ಮೋಸ್ಟ್ಲಿ ಹಾಸನ ಜನತೆ ಅನ್ಸುತ್ತೆ ನಮಗೆ ಈ ಥರ ಸ್ಕೂಲ್ ಸಿಕ್ಕಿದೆ. ಯಾಕೆಂದರೆ ನಾನು ತುಂಬ ಸ್ಕೂಲ್ಸ್ಗಳು ನೋಡಿದ್ದೀನಿ, ಬೆಂಗಳೂರು ಅಥವಾ ಮೈಸೂರು ಎಲ್ಲ ಕಡೆ. ನೀವು 98-99% ಕೂತು ನಿಮಗೆ ಸ್ಟೂಡೆಂಟ್ಸ್ನ ಓದಿಸಿ ತೆಗಿಸ್ತಾರೆ. ಬಟ್ ನಮ್ಮದಲ್ಲಿ ಆಟದ ಜೊತೆಗೆ ಪಾಠ ಅಂತಾರಲ್ಲ ಹಾಗೆ, ಅದರಲ್ಲೂ ಎಸ್ಪೆಷಲಿ ICSE ನೀವು 98-97 ಬರೋದು ಡಿಸ್ಟ್ರಿಕ್ಟ್ ವೈಸ್ ಅಂದರೆ ಇಟ್ಸ್ ನಾಟ್ ಈಸಿ. ಇಷ್ಟೊಂದು ಆ್ಯಕ್ಟಿವಿಟೀಸ್ಗಳನ್ನ ಇಟ್ಕೊಂಡು ಸೊ ಆ ರೀತಿ ಸ್ಟೂಡೆಂಟ್ನ ತಯಾರು ಮಾಡ್ತಾರೆ ಅಂತಂದರೆ ಅದಕ್ಕೆ ಮೇನ್ ಸ್ಪೋರ್ಟ್ಸೇ ಸರ್. ಈಗ ನಮಗೆ ಆಗಲಿ, ನಾವೀಗ ಚಿಕ್ಕದಲ್ಲಿ ಈಗ ನಾನು ಕೂಡ ಒಂದು ಸ್ಟೇಟ್ ಲೆವೆಲ್ ವಾಲಿಬಾಲ್ ಚಾಂಪಿಯನ್ನು. ಸೊ ನಮ್ಗೆ ಈ ಥರ ಅವಕಾಶಗಳೇ ಇಲ್ಲ. ನಮಗೂ ಮೋಸ್ಟ್ಲಿ ಈ ಥರ ಗುರುಗಳು ಟೀಚರ್ಸ್ ಸಿಕ್ಕಿದ್ರೆ ನಾವು ಇವತ್ತು ಸ್ಟೇಟ್ ಆಡ್ತಾ ಇದ್ವಿ, ಎನ್ಕರೇಜ್ಮೆಂಟ್ ಸಿಕ್ಕಿದ್ರೆ ನಾವು ನ್ಯಾಷನಲ್ ವೈಸ್ ಹೋಗ್ತಾ ಇದ್ವಿ. ಸೊ ನಮಗದು ಇಲ್ಲ. ಇವತ್ತು ನಮ್ಮ ಮಕ್ಕಳುಗಳು ತುಂಬ ಒಂಥರ ಅದೃಷ್ಟವಂತರು. ಎಜುಕೇಷನ್ ಸಿಗ್ತಾ ಇದೆ, ಸ್ಪೋರ್ಟ್ಸಲ್ಲಿದೆ. ಇಲ್ಲ ನಾನು ಈ ಥರ ಮುಂದೆ ಏನಾದ್ರು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದ್ದಾರೆ ಸರ್ ಮಕ್ಕಳು ಅಂದರೆ, ಬಿಡಿ ಮೇಡಮ್ ಮಾಡೋಣ ಅಂತಾರೆ. ನೀವು ಬೇರೆ ಸ್ಕೂಲ್ಗಳಿಗೆ ಹೋಗಿ ನೀವು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡೋಕ್ಕೂ ಆಗಲ್ಲ. ಆಮೇಲೆ ಏನಪ್ಪ ಅಂತಂದರೆ ಸ್ಕೂಲಲ್ಲಿ ಕಂಪ್ಲೇಂಟ್ ಅಂತ ಬಂದರೆ ಏನು ಅಂದರೆ, ಅಮ್ಮ ಇವತ್ತು PE ಪೀರಿಯಡ್ ಇತ್ತು ಗೊತ್ತಾ, ಬಿಟ್ಟಿಲ್ಲ, ನಾವು ಹೋಗಿ ಚಂದ್ರ ಸರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ ಅಂತ ರಾಜರೋಷವಾಗಿ ಹೇಳ್ತಾರೆ. ಚಂದ್ರ ಸರ್ ಸ್ಪೋರ್ಟ್ಸಿಗೆ ಎನ್ಕರೇಜ್ ಮಾಡ್ತಾರೆ ಆ ಥರ. ಹೌದಾ, ನಾನು ಹೇಳ್ತೀನಿ ಇಷ್ಟೆಲ್ಲ ಆಟ ಆಡ್ತಿದ್ದೀರಲ್ಲ, ನಿಂಗೆ ಈ ಸಲ UTL ಮಾರ್ಕ್ಸ್ ಬರಲಿ, ನಿಂಗೆ ಇದು ಬರಲಿ ಅಂದರೆ ನೋಡಿದ್ರೆ ಮನೆಗೆ ಬಂದಾಗ ಔಟ್ ಆಫ್ ಔಟ್ ತೆಗ್ದಿರ್ತಾರೆ. ಯಾವ ಮಕ್ಕಳನ್ನ ನೀವು ಫ್ರೀಯಾಗಿ ಬಿಡ್ತೀರಾ ಆ ಮಕ್ಕಳು ಅಷ್ಟೇ ಚೆನ್ನಾಗಿ ಓದ್ತಾರೆ, ಅಷ್ಟೇ ಚೆನ್ನಾಗಿ ಬರೀತಾರೆ. ಸೊ ಈ ವಿಷಯದಲ್ಲಿ ನಾನು 1 ಸಲ ಅಲ್ಲ 1000 ಸಲ ಥ್ಯಾಂಕ್ಸ್ ಹೇಳೋಕ್ಕೆ ಸ್ಕೂಲಿಗೆ ಇಷ್ಟಪಡ್ತೀನಿ. ರೇಖಾ ಅವರೇ, ಮಕ್ಕಳು ಪದಕ ತಂದಾಗ ಏನನ್ಸುತ್ತೆ ನಿಮಗೆ? ಪದಕ ತರಕ್ಕಿಂತ ಹೆಚ್ಚಾಗಿ ಅವ್ರು ಆಟ ಆಡೋದು ಮೇನು, ಅಲ್ಲಿ ಹೋಗಿ ಕಾಂಪೀಟ್ ಮಾಡೋದೇ ಮೇನು. ಕಾಂಪೀಟ್ ಮಾಡಿದ್ರೆ ಸಾಕು ನಮಗೆ. ಮೆಡಲ್ ಬಂತು ಇಸ್ ಓಕೆ, ನನ್ಗೆ ಚೆನ್ನಾಗಿ ಅನಿಸ್ತು. ಬಟ್ ಅವ್ರು ಕಾಂಪೀಟ್ ಮಾಡ್ತಾರಲ್ಲ ಸರ್, ಅದೇ ಬೆಸ್ಟ್ ನಂಗೆ ಅನ್ಸುತ್ತೆ ಸರ್. ಒಳ್ಳೇದು. ತಾವು ಮಕ್ಕಳು ಆಟ ಆಡಿಕೊಂಡು ಓದೋದ್ರಿಂದ ಹೇಗೆ ಅವರ ಒಂದು ಮನೋವಿಕಾಸ ಆಗುತ್ತೆ, ಮುಂದಿನ ಸವಾಲುಗಳನ್ನು ಎದುರಿಸಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ, ಮಕ್ಕಳು ಓದೋದಕ್ಕಿಂತಲೂ ಕೂಡ ನಾವು ಆಟ ಆಡೋದಕ್ಕೆ ಎಷ್ಟು ಒತ್ತನ್ನು ಕೊಡಬೇಕು ಅನ್ನುವಂಥದ್ದನ್ನ ಬಹಳ ಸೊಗಸಾಗಿ ತಾವು 3 ಜನರು ಕೂಡ ಹೇಳಿದ್ರಿ. ಆಟದ ಜೊತೆಗೆ ಪಾಠ ಇದ್ದಾಗ ಆ ಮಗುವಿನ ಜೀವನ ತುಂಬ ಚೆನ್ನಾಗಿ ಯಶಸ್ಸನ್ನು ಸಾಧಿಸುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ. ಬಹಳ ಮುಖ್ಯವಾಗಿ ಮಕ್ಕಳಿಗೆ ಆಟವನ್ನು ಆಡಲಿಕ್ಕೆ ಇವತ್ತು ಉತ್ತೇಜನವನ್ನು ನೀಡಿ ಆ ಮುಖಾಂತರ ತಾವು ಮಕ್ಕಳನ್ನ ಓದಿಸ್ತಾ ಇದ್ದೀರಾ. ಅಭಿಪ್ರಾಯಗಳನ್ನು ಹಂಚಿಕೊಂಡಂತಹ ಧರ್ಮೇಂದ್ರ ಅವರಿಗೆ, ಶ್ವೇತಾ ಅವರಿಗೆ ಹಾಗೂ ರೇಖಾ, ತಮ್ಮ 3 ಜನರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೂ ಇಂದಿನ ಸಂಚಿಕೆಯಲ್ಲಿ ವಿವಿಧ ಪದಕಗಳನ್ನು ತಮ್ಮದಾಗಿಸಿಕೊಂಡಿರುವ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳ ಪೋಷಕರಾದ ರೇಖಾ, ER ಶ್ವೇತಾ ಬನವಾಸೆ ಹಾಗೂ R ಧರ್ಮೇಂದ್ರ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579. ಇದುವರೆಗೆ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ವಲಯ ಮಟ್ಟದ ಕ್ರೀಡೆಯಲ್ಲಿ ಸಾಧಿಸಿದ ಗೆಲುವಿನ ಯಶೋಗಾಥೆ ಕುರಿತ ಸರಣಿ ಕಾರ್ಯಕ್ರಮ ಮೂಡಿಬಂತು. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಉತ್ತರ ಬಡಾವಣೆ ಹಾಗೂ ಮಹಾಲಕ್ಷ್ಮಿ ಲೇಔಟ್, ಹಾಸನ.